ನಾವಿವಾಗ ಎಲ್ಲಿದೀವಿ ಅಂದ್ರೆ ಕೂಡ್ಲಿಯಲ್ಲಿ ಇದೀವಿ. ಕೂಡ್ಲಿ ದೇವಸ್ಥಾನನ 12ನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದ್ದು. ಅದಾಗಕ್ಕಿಂತ ಮುಂಚೆ ಈ ಪ್ರದೇಶವನ್ನು ಯಾರು ಸುಮಾರು ಜನ ರಾಷ್ಟ್ರಕೂಟರು, ಹೊಯ್ಸಳರು, ಚಾಳುಕ್ಯರು, ಆಮೇಲೆ ವಿಜಯನಗರ ಸಾಮ್ರಾಜ್ಯದವರು, ಕದಂಬರು ಸುಮಾರಷ್ಟು ಜನ ಈ ದೇವಸ್ಥಾನ ಆಳ್ತಾರೆ. ಅಂದ್ರೆ ಒಳಗೆ ನಾವು ಸುಮಾರಷ್ಟು ದೇವಸ್ಥಾನಗಳನ್ನೆಲ್ಲ ನೋಡಿದೀವಲ್ಲ, ಅದ್ರಲ್ಲಿ ಒಳಗಿಂದ ಅಂದ್ರೆ ಈ ದೇವಸ್ಥಾನ ಒಳ ಭಾಗ ಏನಿರ್ತವೆ ಅದ್ರಲ್ಲಿ ಮಾತ್ರ ವಿಡಿಯೋ ಮಾಡಕ್ಕೆ ಅಲೋ ಇರಲ್ಲ. ಮತ್ತೆ ಹೊರಗಡೆ ಎಲ್ಲ ಮಾಡ್ಬೋದು. ಅಂದ್ರೆ ಈ ದೇವಸ್ಥಾನದಲ್ಲಿ ಮಾತ್ರ ಇಲ್ಲ, ಒಳಗೆಲ್ಲ ಗಾರ್ಡನ್ ಎಲ್ಲ ಇದೆಯಲ್ಲ. ಸೊ ಹಂಗಾಗಿ ಇದು ಫುಲ್ ದೇವಸ್ಥಾನ ಏನಿದೆ ಅದಿಷ್ಟು ದೇವಸ್ಥಾನಗಳಿಗೆ ಒಳಪಟ್ಟಿರೋ ಜಾಗ. ಅದು ಯಾವ ಜಾಗದಲ್ಲೂ ವಿಡಿಯೋ ಮಾಡಂಗಿಲ್ಲ, ಮತ್ತೆ ಫೋಟೋ ಗೀಟೋ ಏನೋ ತೆಗಿಯಂಗಿಲ್ಲ. ನಾನೇನಾದ್ರೂ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಇವು ನೋಡ್ಕೊಂಡವ್ರು ಇರ್ತಾರೆ, ಅವ್ರ ಹತ್ರ ಸ್ವಲ್ಪ ಇಲ್ಲಿಂದ ಗೇಟಿಂದ ಅಲೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಮಾಡ್ತಿದೀನಿ. ಸೊ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಇದು 12ನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದಂತ ದೇವಸ್ಥಾನ. ಈ ಪ್ರದೇಶವನ್ನು ಸುಮಾರಷ್ಟು ಜನ ರಾಜಮನೆತನಗಳು ಆಳ್ತವೆ. ಅಂದ್ರೆ ಇಲ್ಲಿ ಕೂಡ್ಲಿ ಅಂತ ಹೆಂಗೆ ಹೆಸರು ಬಂದಿದೆ ಅಂದ್ರೆ ಇಲ್ಲಿ ಭದ್ರಾ ಮತ್ತೆ ತುಂಗ ಎರಡು ನದಿಗಳು ಸಂಗಮವಾಗುವ ಜಾಗ ಇದು. ಅದಕ್ಕೆ ಕೂಡ್ಲಿ ಅಂತೇಳಿ ಎರಡು ನದಿಗಳು ಒಂದೇ ಕಡೆ ಬಂದ್ ಸೇರೋದಕ್ಕೆ ಕೂಡ್ತವೆ. ಹಂಗಾಗಿ ಕೂಡ್ಲಿ ಅಂತ ಹೆಸರು ಬಂದಿರೋದು ಈ ದೇವಸ್ಥಾನಕ್ಕೆ. ನೋಡಿ ಚೆನ್ನಾಗಿದೆ ಅಂತ. ಮತ್ತೆ ಹೊಯ್ಸಳರದು ಹೊಯ್ಸಳರದು ಲಾಂಛನ ನೀವು ನೋಡ್ತಿರ್ಬೋದು. ಅಲ್ಲಿ ಹೊಯ್ಸಳರದು ನಾವು ನೋಡಿರ್ತಕ್ಕಂಥ ಎಲ್ಲ ದೇವಸ್ಥಾನ ಕಾಣ್ತದೆ ಸಿಂಪಲ್ ಅಂಡ್ ಕ್ಲೀನ್ ಆಗಿ ಕಟ್ಟಿರೋ ಈ ದೇವಸ್ಥಾನನ ಒಳ್ಳೆ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಅಷ್ಟೇ. ಮತ್ತೆ ಪೂರ್ತಿ ಆ ಕಡೆ ಸೈಡ್ ಎಲ್ಲ ಸಖತ್ ಚೆನ್ನಾಗಿದೆ, ಆದ್ರೆ ವಿಡಿಯೋ ಮಾಡೋ ಹಾಗಿಲ್ಲ. ತುಂಗ ಮತ್ತೆ ಭದ್ರಾ ನದಿಗಳು ಎರಡು ಕೂಡುವಂತ ಜಾಗ ಇಲ್ಲೇ ಕೂಡ್ಲಿ ಅಂತ. ಅಲ್ಲಿ ಹೋಗಿ ಅಲ್ಲಿ ಮಧ್ಯದಲ್ಲಿ ಶಿವಂದು ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಮಧ್ಯದಲ್ಲಿ ಒಂದು ಮಂಟಪ ತರ, ಅದ್ರೊಳಗಡೆ ಶಿವಲಿಂಗನೇ ಸ್ಥಾಪಿಸಿದಾರೆ. ಅದ್ರೊಳಗೆ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಶಿವನ್ ನೋಡೋದು.